ಕರ್ತನ ಮಾತ್ರ ಮಹಿಮೆ ಬರಲಿ. ಈ ವೇಳೆ ದೇವ್ರು ಏನು ಹೇಳ್ತಾರೆ ಅಂದರೆ, ನಾವು ಕೈ ಬಿಡಲ್ಪಟ್ಟಂತನೇ ಕಾಣ್ತೀವಿ. ದೇವ್ರ ವಾರ್ತೆಗಳು ಹೇಳ್ತದೆ, ನಾನು ನಿನ್ನನ್ನು ಕರೆ ಹಿಡಿದಿದ್ದೀನಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಾವು ಮನಸ್ಸಿಂದ ತಲ್ಲಲ್ಪಟ್ಟಂಗೆ ಇರ್ತೀವಿ, ಬಟ್ ದೇವರಿಂದ ನಾವು ಕೈ ಹಿಡಲ್ಪಟ್ಟಂತೆ ಇದ್ದೀವಿ. ದೇವ್ರ ವಾರ್ತೆ ನನಗೆ ಹೇಳ್ತು, ಸಿಂಹದ ಹಾಗೆ ಗರ್ಜಿಸುವ ಸಿಂಹವು ಯಾರು ನುಂಗ್ಬೇಕಂತ ಈ ಕರ್ಸಿ ಕಾಲದಲ್ಲಿ ನಾವು ಇರಬೇಕಾದ್ರೆ ನಮ್ಮನ್ನು ನುಂಗಲು ಮುಂಚೆ ಆಗ್ತದೆ. ಆದರೆ ಎಂದಿಗೂ ನಮ್ಮನ್ನು ದೇವರು ಕೈ ಬಿಡೋದು. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ಕರೆ ಹಿಡ್ದಿದ್ದೇನೆ ಅಂತ ಹೇಳ್ತಾರೆ. ನಾವು ಕೈ ಬಿಡಲ್ಪಟ್ಟಂಗೆ ಇರ್ತೀವಿ. ಮನಸ್ಸು ಬೇರೆ ಉಸಿರು. ದೇವ್ರ ವಾರ್ತೆ ಹೇಳ್ತದೆ, ಏನಂತ ಹೇಳ್ತದೆ, ಅವನು ಬೇರೆ ಉಸಿರು. ಅವನ ಆಲೋಚನೆ ಬಂದ್ಬಿಟ್ಟು ಅವ್ನು ಸತ್ತಿದ ತಕ್ಷಣ ಅವ್ನು ನಮ್ಗೆ ಏನೇನೇ ಕಲ್ಪಿಸ್ತಾನೋ ಅವ್ರಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಿಬಿಡ್ತಂತ ಅವ್ನು ನೆನೆಸಿರೋದೆಲ್ಲ ಅವನ ಆಲೋಚನೆ ಎಲ್ಲ ಆ ಮಣ್ಣಲ್ಲೇ ಸೇರೋಗುತ್ತೆ ಅಂತ ದೇವ್ರ ವಾರ್ತೆ ಹೇಳ್ತದೆ. ಅಂಥ ಒಂದು ಜೀವವುಳ್ಳ ದೇವ್ರು ನಮ್ಮೊಂದಿಗೆ ಇರಬೇಕಾದ್ರೆ ಈ ಲೋಕದಲ್ಲಿ ನೋಡಿ ನಾವು ಹೆದರಬಾರದು, ಭಯ ಬೀಳಬಾರ್ದು. ಆದರೂ ನಮಗೆ ಧೈರ್ಯ ಸಾಲದು, ಭಯ ಬೀಳ್ತೇವೆ. ಯಾಕಂದರೆ ನಾವು ಉಸಿರು. ಆದರೆ ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು ತ್ರಾಣಿக்கு மேலாக சோதிக்கப்பட ஒரு நாளும் விடமாட்டேன் ದೇವ್ರ ವಾರ್ತೆ. ಅಂದರೆ ನಮ್ಮ ಜೀವ ಇನ್ನೇನು ಬಿದ್ದೋಗುತ್ತೆ, ಸತ್ತೋಗ್ಬಿಡುತ್ತೆ, ಇನ್ನೇನು ಬಿದ್ದೋಗ್ತೀನೋ, ಹಳ್ಳದಲ್ಲಿ ಬಿದ್ದೋಯ್ತೀವಿ, ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಮನುಷ್ಯ, ಇನ್ನೇನು ಬಿದ್ದೋತಾನೆ ಅನ್ನೋಷ್ಟರಲ್ಲಿ ದೇವ್ರು ಏನು ಮಾಡ್ತಾರಂತೆ, ಈ ಶೋಧನೆ ಪೀರಿಯಡಲ್ಲಿ ನಮ್ಮನ್ನ ಕೈ ಹಿಡಿದ್ಬಿಡ್ತಾರಂತೆ, ಬೀಳಕ್ಕೆ ಬಿಡಲ್ಲಂತೆ. ಅಷ್ಟು ಒಳ್ಳೆ ದೇವ್ರು ನಮ್ಮ ಮುಂದೆ ಇರಬೇಕಾದ್ರೆ ಈ ವರ್ಷದಲ್ಲಿ ನಮಗೆ ಎಷ್ಟೆಲ್ಲ ಉಪಕಾರ ದೇವ್ರು ಮಾಡಿದ್ದಾರೆ. ಈ ಇಡೀ ವರ್ಷ ಜಾನ್ವರಿಯಿಂದ ಈ ಡಿಸೆಂಬರ್ ತನಕ ಇಡೀ ವರ್ಷದಲ್ಲಿ ನಾವು ಎಷ್ಟೋ ಜನ ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ, ಸತ್ತು ಮಣ್ಣಲ್ಲಿ ಹೋಗಿದ್ದಾರೆ. ಆದರೆ ದೇವ್ರು ನಮಗೆ ಈ ದಿನ ಜೀವವನ್ನು ಕೊಟ್ಟು ನಮ್ಮಲ್ಲಿರುವಂಥ ಕಾರ್ಗತ್ಲೆಯನ್ನು ತೆಗೆದುಹಾಕಿ, ನಮ್ಮಲ್ಲಿರುವಂಥ ಅಸಮಾಧಾನವನ್ನು ತೆಗೆದುಹಾಕಿ, ನಮ್ಮನ್ನು ಬಲಪಡಿಸಿ, ಧೈರ್ಯಪಡಿಸಿ, ನಮ್ಮನ್ನು ನಡೆಸಿ, ನಮ್ಮ ಸಾಲದ ಬಾರ್ಗಳಾಗಲಿ, ನಮ್ಮ ಕಣ್ಣೀರಾಗಲಿ, ವ್ಯಾಧಿ ಆಗಲಿ, ಎಷ್ಟೋ ಕಷ್ಟಗಳಿಂದ ನಮ್ಮನ್ನು ಬಿಡಿಸಿ ಈ ಇಡೀ ವರ್ಷ ನಮ್ಮನ್ನು ಕಾಪಾಡಿದ್ದಾರೆ. ಅಂಥ ದೇವ್ರಿಗೆ ನಾವು ಕೃತಜ್ಞತಾ ಸ್ತೋತ್ರ ಮಾಡೋಣ. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ಮತ್ತು ಈ ಹೊಸ ವರ್ಷದಲ್ಲಿ ನಾವು ಹೋಗೋಕ್ಕೂ ಮುಂಚೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಳೆಯ ಸಂಗತಿಗಳನ್ನ ಮತ್ತು ಹೊಸ ಜೀವನವನ್ನು ನಾವು ನಡೆಸೋಣ. ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಿ, ನನ್ನನ್ನು ಬಲಪಡಿಸಪ್ಪ, ಧೈರ್ಯಪಡಿಸಪ್ಪ ಅಂತ ನಿಮ್ಮನ್ನ ಎಷ್ಟೋ ಕಡೆ ದೇವರು ನಿಮ್ಮನ್ನು ಸಾಕ್ಷಿಯುಳ್ಳ ಮಕ್ಕಳಾಗಿ ಇಟ್ಟಿದ್ದಾರೆ. ನಿಮ್ಮ ನಾಮನ ಕೀರ್ತಿಪಡಿಸಿದ್ದಾರೆ. ಅದಕ್ಕೆಲ್ಲ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ದೇವ್ರ ನಾಮ ಮಾತ್ರ ಮಹಿಮೆ ಮಾಡಲಿ. ಯಾವತ್ತು ನಾವು ದೇವ್ರ ಬಿಟ್ಟು ಜೀವಿಸಲು ಅಸಾಧ್ಯ. ದೇವರೊಂದು ಮಾತ್ರ ನಾವು ನಡೆಯೋಣ. ಏಸಪ್ಪ ನಮ್ಮೊಂದಿಗಿರಲಿ, ನಿಮ್ಮೊಂದಿಗಿರಲಿ. ಆನೋಕನೊಂದಿಗಿದ್ದಂಗೆ